ಎಲ್ಲರಿಗೂ ನಮಸ್ಕಾರ. ಆರ್ ಎಸ್ ಫ್ಲೆಕ್ಸ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಇವತ್ತಿನ ಈ ವಿಡಿಯೋದಲ್ಲಿ 7 ಬಿಳಿ ಕುದುರೆಗಳು ಇರುವಂತಹ ಪೇಂಟಿಂಗ್ನ ಮನೆಯಲ್ಲಿ ಹಾಕೋದ್ರಿಂದ ಮನೆಗೆ ಏನೆಲ್ಲ ಪ್ರಯೋಜನಗಳಿದೆ ಅಂತ ನಾನು ಹೇಳ್ತೀನಿ. ಎಲ್ಲೂ ಸ್ಕಿಪ್ ಮಾಡ್ದೇನೆ ಕಂಪ್ಲೀಟಾಗಿ ವಿಡಿಯೋ ನೋಡಿ, ಹಾಗೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಹಾಗೆ ಇನ್ನು ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ದೇನೆ ನನ್ನ ಚಾನಲ್ ನೋಡ್ತಿದ್ದೀರಾ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನೀವು ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದ್ರಿಂದ ನಿಮಗೆ ಕಂಟಿನ್ಯೂಸ್ ಅಪ್ಡೇಟ್ ಸಿಗ್ತಾ ಇರುತ್ತೆ. ವರ್ಣಚಿತ್ರಗಳು ಮನೆಯ ಅಲಂಕಾರವನ್ನು ಹೆಚ್ಚಿಸುತ್ತವೆ. ವಾಸ್ತುಶಾಸ್ತ್ರದ ಪ್ರಕಾರ ಸೂಕ್ತ ದಿಕ್ಕಿನಲ್ಲಿ ಇರಿಸಿದಾಗ ಧನಾತ್ಮಕ ಶಕ್ತಿಯನ್ನು ಸಹ ಆಕರ್ಷಿಸುವಂತಹ ಕೆಲವು ವರ್ಣಚಿತ್ರಗಳು ಸಹ ಇವೆ. ವಾಸ್ತುವಿನ ಪುರಾತನ ತತ್ವಗಳ ಪ್ರಕಾರ ಕುದುರೆಗಳ ಚಿತ್ರಗಳಿಗೂ ಹೆಚ್ಚಿನ ಮಹತ್ವವಿದೆ. ವಿಶೇಷವಾಗಿ ಧುಮುಕುತ್ತಿರುವಂತಹ ಕುದುರೆಗಳು ಶಕ್ತಿ, ಯಶಸ್ಸು, ಶಾಂತಿ ಮತ್ತು ಪ್ರಗತಿಯನ್ನು ಪ್ರತಿನಿಧಿಸುತ್ತವೆ. ಆದ್ದರಿಂದ ಮನೆಯಲ್ಲಿ ಅಥವಾ ಕಚೇರಿಯಲ್ಲಿ 7 ಕುದುರೆಗಳ ಪ್ರತಿಮೆ ಅಥವಾ ಚಿತ್ರಗಳನ್ನು ಇಡುವುದು. ಈ ಕುದುರೆಗಳು ವಾಸ್ತುಶಾಸ್ತ್ರದ ಪ್ರಕಾರ ಮಂಗಳಕರವೆಂದು ಪರಿಗಣಿಸಲ್ಪಟ್ಟಂತಹ ಪ್ರಾಣಿಗಳಲ್ಲಿ ಒಂದು. ಕುದುರೆಗಳು ಸ್ಥಿರತೆ, ಧೈರ್ಯ, ಶಕ್ತಿ ಮತ್ತು ನಿಷ್ಠೆಯನ್ನು ಸಂಕೇತಿಸುತ್ತವೆ. 7 ಕುದುರೆಗಳ ವರ್ಣಚಿತ್ರಗಳನ್ನು ಇಡುವುದರಿಂದ ಅದು ಒಬ್ಬ ವ್ಯಕ್ತಿಯ ಜೀವನದ ವಿವಿಧ ಅಂಶಗಳ ಮೇಲೆ ಸಕಾರಾತ್ಮಕ ಪ್ರಭಾವವನ್ನು ಬೀರುತ್ತೆ ಅಂತ ನಂಬಲಾಗಿದೆ. ಹಾಗೆ ಜೋರಾಗಿ ಓಡುವ ಕುದುರೆಗಳು ಜೀವನದ ವೇಗ ಮತ್ತು ಬೆಳವಣಿಗೆಯನ್ನು ಸೂಚಿಸುತ್ತವೆ. ಇದಲ್ಲದೆ 7 ಈ ಸಂಖ್ಯೆಯನ್ನು ಮಂಗಳಕರ ಸಂಖ್ಯೆ ಎಂದು ಹಾಗೆ ಅದೃಷ್ಟದ ಸಂಖ್ಯೆ ಎಂದು ಕೂಡ ಪರಿಗಣಿಸಲಾಗುತ್ತೆ. ಈ 7 ಬಿಳಿ ಬಣ್ಣದ ಕುದುರೆಯ ವರ್ಣಚಿತ್ರವನ್ನು ಮನೆಯಲ್ಲಿ ಹಾಕೋದ್ರಿಂದ ಪಾಸಿಟಿವ್ ಎನರ್ಜಿನ ಅಟ್ರ್ಯಾಕ್ಟ್ ಮಾಡುತ್ತೆ, ಹಾಗೆ ನೆಗೆಟಿವ್ ಎನರ್ಜಿನ ಕಡಿಮೆ ಮಾಡುತ್ತೆ. ಕುದುರೆಗಳು ಯಶಸ್ಸು ಮತ್ತು ಶಕ್ತಿಯನ್ನು ಪ್ರತಿನಿಧಿಸುತ್ತವೆ. ಹಾಗಾಗಿ ಈ ವರ್ಣಚಿತ್ರವನ್ನು ಮನೆಯಲ್ಲಿ ಹಾಕೋದ್ರಿಂದ ಆ ವ್ಯಕ್ತಿಯ ಶಕ್ತಿ ಮತ್ತು ಯಶಸ್ಸು ಮತ್ತು ಬೆಳವಣಿಗೆ, ಪ್ರಗತಿಯನ್ನು ಹೆಚ್ಚಿಸುತ್ತೆ ಅಂತಲೇ ಹೇಳ್ಬೋದು. ಈ ವರ್ಣಚಿತ್ರವನ್ನು ಮನೆಯಲ್ಲಿ ಹಾಕೋದ್ರಿಂದ ಆ ಮನೆಯಲ್ಲಿರುವಂತಹ ಆರ್ಥಿಕ ಸಮಸ್ಯೆಗಳು ದೂರವಾಗಿ ಆರ್ಥಿಕ ಸ್ಥಿರತೆ ಉಂಟಾಗುತ್ತೆ. ಈ ವರ್ಣಚಿತ್ರವನ್ನು ಮನೆಯಲ್ಲಿ ಹಾಕೋದ್ರಿಂದ ಆ ಮನೆಗೆ ಅದೃಷ್ಟ ತರುತ್ತೆ ಅಂತಲೂ ಸಹ ಪರಿಗಣಿಸಲಾಗಿದೆ. ಆದರೆ ನೀವು ಈ ಕುದುರೆ ಇರುವಂತಹ ವರ್ಣಚಿತ್ರವನ್ನು ತರುವಾಗ ನೋಡಿಬಿಟ್ಟು ತನ್ನಿ. ಏನಂದರೆ ಜೋರಾಗಿ ಧುಮುಕುತ್ತಿರುವಂತಹ ಕುದುರೆಗಳ ವರ್ಣಚಿತ್ರ, ಅಂದರೆ ಬಿಳಿ ಬಣ್ಣದಲ್ಲಿರುವಂತಹ 7 ಕುದುರೆಗಳ ವರ್ಣಚಿತ್ರವನ್ನು ತರುವುದು ತುಂಬ ಉತ್ತಮ. ಒಂದು ಕುದುರೆದೆಲ್ಲ ತರಲಿಕ್ಕೆ ಹೋಗಬೇಡಿ. 7 ಕುದುರೆ ಇರುವಂತಹ ಬಿಳಿ ಬಣ್ಣದ ವರ್ಣಚಿತ್ರವನ್ನು ತನ್ನಿ. ಹಾಗೆ ನಿಮಗೀಗ ಒಂದು ಡೌಟ್ ಬಂದಿರ್ಬೋದು, ಯಾವ ದಿಕ್ಕಲ್ಲಿ ಬೇಕಾದರೂ ಹಾಕ್ಬಹುದಾ ಮನೆಯಲ್ಲಿ ಅಂತ. ಆದರೆ ಇದನ್ನು ಹಾಕುವಾಗ ನೀವು ಪೂರ್ವ ಅಥವಾ ಉತ್ತರ ದಿಕ್ಕಿನಲ್ಲಿ ಹಾಕುವುದು ತುಂಬ ಉತ್ತಮ. ಹಾಗೆ ಇನ್ನೇನಾದರೂ ಡೌಟ್ ಇದ್ದರೆ ನನಗೆ ಕಮೆಂಟ್ ಮಾಡಿ. ಹಾಗೆ ಈ ಇನ್ಫಾರ್ಮೇಷನ್ ನಿಮಗೆ ತುಂಬ ಯೂಸ್ಫುಲ್ ಆಗಿದೆ ಅಂತ ಅಂದ್ಕೊಳ್ತೀನಿ. ಹಾಗೆ ಇನ್ನು ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ದೇನೆ ನನ್ನ ಚಾನಲ್ ನೋಡ್ತಿದ್ದೀರಾ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನೀವು ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದ್ರಿಂದ ನಿಮಗೆ ಕಂಟಿನ್ಯೂಸ್ ಅಪ್ಡೇಟ್ಸ್ ಸಿಗ್ತಾ ಇರುತ್ತೆ. ಥ್ಯಾಂಕ್ಸ್ ಫಾರ್ ವಾಚಿಂಗ್ ಫ್ರೆಂಡ್ಸ್.